ಕರ್ನಾಟಕದ ಜನರಿಗೆ ಕೈ ಮುಗಿದು ಬೇಡಿಕೊಳ್ಳೋದೇನೆಂದೆ ಅಂದರೆ ಎಲ್ಲರೂ ಈಗ ಇಷ್ಟು ದಿನ ವೋಟ್ ಮಾಡಿರೋದಲ್ಲ, ಈಗ ಬುಧವಾರ ನಡೆಯುವಂಥ ಓಟಿಗೆ ಮಾಡಿ ನಿಮ್ಮ ಮನೆ ಮಗನ ಗೆಲ್ಸ್ಕೊ ಬರೋಕ್ಕೆ ಎಲ್ಲರಲ್ಲೂ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ನಾನು ಮೈಸೂರಿಂದ ಬಂದಿದ್ದೀನಿ. ಈ ಬಾರಿ 2 ಬಾರಿ ಬಂದಿದ್ದೀನಿ ನಾನು. ನಮಗೇನು ಸಂಬಂಧ ಇಲ್ಲ, ಏನಲ್ಲ. ಆದರೆ ನಮ್ಮ ಮನೆ ಹಳ್ಳಿ ಹುಡುಗ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ. ಅವ್ರಿಗೆ ಅನ್ಯಾಯ ಆದರೆ ನಾವು ಎಲ್ಲಾದರೂ ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ. ನಾವು ಮೈಸೂರಿಂದವೂ ಬರ್ತೀವಿ, ಎಲ್ಲಾದರೂ ನಾವು ಇದು ಮಾಡ್ತೀವಿ ಅಂತ ನನ್ನ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತಾವು ಗಿಲ್ಲಿ ಊರಿನವರ ಏನು? ನಾವು ಪಕ್ಕದೂರವರು. ಓಕೆ. ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ಹಾಂ ಸರ್. ಹಾಂ ಸರ್. ಅಗ್ಲಳ್ಳಿ ಅಂತ. ಹಾಂ ಸರ್. ಅಗ್ಲಳ್ಳಿ ಅಂತ. ಹಾಂ ಸರ್. ನಾವು ಗಿಲ್ಲಿಯವ್ರ ಫ್ಯಾಮಿಲಿ, ಅವ್ರ ತಾಯಿ ತಂದೆ ಭೇಟಿ ಮಾಡೋಣ ಅಂತ ಬಂದಿದ್ದಾರೆ. ಓಕೆ. ಅವ್ರ ತಂದೆಯವ್ರು ಯಾವುದೋ ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ತಾಯಿ ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಜೀವ ಮಾಡಿದ್ರು, ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಇಷ್ಟು ಒಂದು ಗಿಲ್ಲಿಯವರು ಪಾಪುಲರಾಗಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮನೆಗೆಲ್ಲ ಸತ್ಕಾರ ಮಾಡಿದ್ದಾರೆ. ಅಭಿನಂದನೆಗಳನ್ನ ಹೇಳ್ತೇನೆ. ಓಕೆ. ಮತ್ತು ನಾವು ಈಗ ಇದನ್ನ ಈಗ ಕರೆ ಕೊಟ್ಟಿದ್ದೆ ಅಂದ್ರೆ ನೀವು ಬಂದ್ರಲ್ಲ, ಈಗ ಬರೋದಕ್ಕೆ ಕರೆ ಕೊಟ್ಟಿದ್ದು ಯಾರು ಸರ್? ಸರ್ ಈಗ ಕರೆ ಕೊಟ್ಟಿದ್ದು ನಿಮ್ಮ ಚಾನಲ್ ಲೇಖನಿ ನ್ಯೂಸ್ ಸರ್. ಲೇಖನಿ ನ್ಯೂಸ್ನವರು ನಮಗೆ ಬೆಳಿಗ್ಗೆ 11 ಗಂಟೆಯಲ್ಲಿ ಬಿಡದಿನಲ್ಲಿ ಒಂದು ಅಡ್ವರ್ಟೈಸ್ ಕೊಟ್ಟಿದ್ರು. ಎಲ್ಲ ಗಿಲ್ಲಿ ಮನೆಗೆ ಬನ್ನಿ, ನಾವು ಅಲ್ಲಿ ಕಾರ್ಯಕ್ರಮ ಹೋಗ್ತಾ ಇದ್ವಿ. ಮದ್ದೂರು, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಮಳವಳ್ಳಿ ಮತ್ತು ಬಿಡದಿ ಈ ಮುಖಾಂತರ ರಸ್ತೆ ಮುಖಾಂತರ ನಾವು ಬರ್ತಾ ಇದೀವಿ ಅಂತ ನಮಗೆ ಆ ಒಂದು ಕರೆ ಕೊಟ್ಟು ಅವ್ರನ್ನೆಲ್ಲ ಭೇಟಿ ಮಾಡೋಣ, ಯಾವ ರೀತಿ ಅವರು ಕಾರ್ಯಕ್ರಮಗಳನ್ನ ಇಲ್ಲಿ ದಡಪುರದಲ್ಲಿ ಇಲ್ಲಿ ಏನು ಜನ್ಮಸ್ಥಳ ಇದೆ, ದಡಪುರದಲ್ಲಿ ಯಾವ ರೀತಿ ಅವರು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ಏನ್ ಅನ್ನಿಸ್ತು ಕಾರ್ಯಕ್ರಮ? ಬಹಳ ತುಂಬಾ ಖುಷಿಯಾಗಿದೆ. ಅದರಲ್ಲೂ ಗಿಲ್ಲಿಯವ್ರ ಬಗ್ಗೆ ನೀವು ಬೆಂಬಲ ಸೂಚಿಸಿರೋದು ನಮಗೂ ಕೂಡ ಪಕ್ಕದಲ್ಲಿ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಸ್ಪಂದನ ಮೇಡಮ್ ಅಲ್ಲ, ಸಂಧ್ಯಾ ಮೇಡಮ್ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಅವರು ಒಬ್ಬ ಬಡವನ ಬಗ್ಗೆ ಬಹಳ ಅತ್ಯಂತ ಪ್ರಮುಖವಾಗಿ ಮಾತಾಡಿದ್ದಾರೆ. ಅವರಿಗನ್ನ ಬಡವ ಮಕ್ಕಳನ್ನ ಗೆಲ್ಲಿಸಬೇಕು, ಅವರಿಗೆ ಉತ್ತೇಜನ ಕೊಡಬೇಕು. ಇಲ್ಲಿ ಬಡವ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ, ಅವರ ಒಂದು ಆಟದ ಏನಿದೆ ಪ್ರತಿಭೆಗೆ ಬೆಲೆ ಕೊಡಬೇಕು ಅನ್ನೋ ಒಂದು ಮಾತಲ್ಲಿ ಅವರು ಬೆಂಬಲ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗ ನಿಮ್ಮ ಈ ತಂಡದ ಎಲ್ಲಾ ಸದಸ್ಯರು ಏನ್ ಬಂದಿದ್ದೀರಿ ಅವರಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಯಾವ ಉದ್ದೇಶಕ್ಕೋಸ್ಕರ ಬಂದ್ರಿ ಗಿಲ್ಲಿ ಮನೆ ಹತ್ರ ಬಂದಿದ್ದೀರಿ ಇವತ್ತು ರ್ಯಾಲಿಗೆ ಅಂತ? ಗಿಲ್ಲಿ ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಆಯ್ತು ಕಾಮಿಡಿ. ಅದಕ್ಕೆ ಹಂಗೆ ನೋಡ್ತಾ ಲೇಖನಿ ನ್ಯೂಸ್ ಅಂತ ಬಂದಿತ್ತು ಫೇಸ್ಬುಕ್ ಅಲ್ಲಿ, ಅದ್ರಲ್ಲಿ ಹಿಂಗೆ ಕರೆ ಕೊಡ್ತಾವಿ ಬನ್ನಿ ಬರೋರು ಅಂತ ನೋಡ್ದೆ. ಅದ್ರಲ್ಲಿ ನಿಮ್ ನಂಬರ್ ಇತ್ತು ಮೇನು. ಫೋನ್ ಮಾಡ್ದೆ, ಇಂತ ತಾವು ಅವನಿ ಬತಾವನಿ ಅಂತೆಲ್ಲ ಹೇಳಿದ್ರಿ. ಪಂಚ ಐನದೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಿಲ್ಲ ಪಾಪ, ತುಂಬಾ ಬಡವ ಮನೆ ನೋಡಿ ಸರ್. ಇಲ್ಲಿ ಹೇಗಿದೆ ಮನೆ? ಈ ಮನೇಲಿ ಅವನು ಅಂತಂದ್ರೆ ಅವ್ನು ಶ್ರೀಮಂತ ಸರ್, ತುಂಬಾ ಬಡವ ರೀತಿಲಿ ಬೆಳೆದು ಬಂದಿರುವಂತ ಮನುಷ್ಯ ಅವ. ಈಗ ಜನ ಎಲ್ಲ ಕೇಳ್ಕೊಂಡು ಅವನು ಇದಕ್ಕೆ ಬಂದಿರೋದು ಬಿಗ್ ಬಾಸ್ಗೆ. ಅವನಾಗಿದ್ದು ಅವನೇನು ಹೋಗಿಲ್ಲ, ಜನ ಕರ್ಸ್ಕೊಂಡು ಗಿಲ್ಲಿ ನಟ ಬಂದಿರೋದು. ಈಗ ಈ ಮನೆ ಗೋಡೆ ಗಾರೆ ಹಾಕಿಸ್ಕೊಂಡಿಲ್ಲ, ಕೋಟಿ ಆಗಿ ಕಾರ್ ಮಾಡಿಕೊಂಡವನೇ ಅಂತಾರೆ. ಇಲ್ಲ, ನೀವ ಕಣ್ಣಾರ ನೋಡಿ ಸರ್. ಈಗ ಇಷ್ಟೊಂದು ಕಾರ್ಗಳು ಬರ್ತಾ ಇದಾವೆ, ಇಷ್ಟೊಂದು ಜನ ಬರ್ತಾ ಇದಾರೆ, ಕೂಡ ನೋಡ್ತಾರೆ. ಎಲ್ಲಾರ್ಗು ಗೊತ್ತಾಗ್ಲಿ ಅಂತಲೇ ಸರ್, ನೋಡಿ ಅಂತಲೇ ನಿಮ್ಮ ಕಣ್ಣೆದುರಿಗೆ ನೋಡ್ತಾರೆ. ಏನಾದ್ರೂ ಒಂದ್ ಚೂರು ಪಾಪ ಅವ್ನ್ ಬಡವ ರೀತಿಲಿ ಬೆಳೆದಿರುವಂತ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅವ್ರ ತಾಯಿಯವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರನಾರು ಜನಗಳು, ನಮ್ಮ ಇಡೀ ಕರ್ನಾಟಕದ ಜನ ಗೆಲ್ಸ್ಬೇಕು ಗಿಲ್ಲಿ ನಾಟಕಗಳನ್ನ ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಎಲ್ಲಾರು ಕೂಡ ವೋಟ್ ಮಾಡಿ. ನಮ್ಮ ಕರ್ನಾಟಕದ ಜನ, ಮಂಡ್ಯ ಜಿಲ್ಲಾ ಜನ ಹೆಚ್ಚಿನ ಮತಗಳಿಂದ ಗೆಲ್ಸ್ಬಿಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.